ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗುರುಜಿ ನಮಸ್ತೆ. ನಮಸ್ತೆ ನಮಸ್ತೆ, ಕೇಳಿಸ್ತಿದೆ. ಗುರುಜಿ, ಇವತ್ತು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಮೂಕಾಂಬಿಕೆ ಟೆಂಪಲ್ಗೆ CM ವಿಜಯ್ ಅವರು ಬರ್ತಾ ಇದ್ದಾರೆ. ಇದು ಒಂದಾದರೆ ಈ ಹಿಂದೆನೂ ಕೂಡ ಸಾಕಷ್ಟು ಜನ ಗಣ್ಯರಲ್ಲಿ ಬಂದು ಹೋಗ್ತಾ ಇದ್ದಾರೆ. ಆ ಒಂದು ದೇವಸ್ಥಾನದ ವಿಶೇಷತೆ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ. ನೋಡಿ, ಮೂಕಾಂಬಿಕೆ ದೇವರು ಮಹಾಪಾರ್ವತಿಯ ರೂಪ. ಜೊತೆಯಲ್ಲಿ ಬೀಜಾಕ್ಷರ ಮಂತ್ರಗಳ ಪ್ರತಿ ಅಧಿದೇವತೆ ಅಂತ ನಾವು ಅದಕ್ಕೆ ಉಲ್ಲೇಖವನ್ನು ಮಾಡ್ತೇವೆ. ನೀವು ಯಾವುದೇ ಕೈಂಕರ್ಯಗಳನ್ನು ಮಾಡುವಾಗ ಹೋದಾಗ ಮತ್ತೆ ಅಧಿಕಾರದ ಒಂದು ಗದ್ದಿಗೆಯನ್ನು ಹಿಡಿದಾಗ ಮೂಕಾಂಬಿಕೆಯ ಅನುಗ್ರಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಬೇಕಾಗುವಂತದ್ದು. ಅದಕ್ಕೆ ನೀವು ನೋಡ್ಬೋದು, ಯಾವ್ದಾದ್ರು ಒಂದು ಬಿಸ್ನೆಸ್ ಮ್ಯಾನ್ ತಗೊಳ್ಳಿ, ಯಾವ್ದಾದ್ರು ಒಂದು ಕೆಲಸ ಕಾರ್ಯವನ್ನ ಆರಂಭವನ್ನು ಮಾಡಕ್ ನೋಡ್ಕೊಳ್ಳಿ, ಅಥವಾ ಯಾವ್ದಾದ್ರು ಈ ರೀತಿಯಾದಂತಹ ಒಂದು ಉನ್ನತವಾದಂತಹ ಹುದ್ದೆಗಳನ್ನ ಅಲಂಕರಿಸುವಂತವರು ಮೂಕಾಂಬಿಕೆಯ ಮೂಲ ಕ್ಷೇತ್ರ ಇರುವಂತದ್ದು ನಮ್ಮ ಕರ್ನಾಟಕ. ಎಲ್ಲೂ ಸಹ ಮೂಲ ಕ್ಷೇತ್ರಗಳು ಸಿಗೋದಿಲ್ಲ ನಿಮಗೆ. ಮೂಕಾಂಬಿಕೆಗೆ ಅತ್ಯಂತ ಶ್ರೇಷ್ಠತೆಯಾದಂಥದ್ದು ಮತ್ತೆ ಅತ್ಯಂತ ಆ ದೇವಿಗೆ ತುಂಬಾ ಪ್ರಿಯವಾಗುವಂತಹ ಒಂದು ಲೋಹ ಅಂತ ಅಂದ್ರೆ ಚಿನ್ನದ ಲೋಹ. ಯಾರು ಮೂಕಾಂಬಿಕೆಯ ದರ್ಶನವನ್ನ ಮಾಡಿ ಯಾರು ಚಿನ್ನದ ದಾನವನ್ನು ಕೊಡ್ತಾರೋ ಅವರ ಜೀವನ, ಅವರು ಮಾಡುವಂತ ಕೈಂಕರ್ಯ, ಹೋಗುವಂತ ದಾರಿಗಳೆಲ್ಲವೂ ಸಹ ಚಿನ್ನದ ರೀತಿಯಲ್ಲಿ ಅಂದ್ರೆ ಹೊಳಪಿನ ರೀತಿಯಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ಯಶಸ್ಸನ್ನ ಕಾಣೋದಕ್ಕೆ ಅದು ಆ ದೇವಿಯ ಅನುಗ್ರಹ ಆಗುವಂತದ್ದು. ಮತ್ತೆ ಇದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂತದ್ದು. ನೀವು ದುರ್ಗಾ ಸಪ್ತಸತಿಯಲ್ಲಿ ಸಿಗುತ್ತೆ ಇದೆಲ್ಲವೂ ಸಹ. ಸೊ ಆದ್ದರಿಂದ ಈ ರೀತಿಯಾದಂತಹ ಒಂದು ಸ್ಥಾನಮಾನವನ್ನ ಅಲಂಕರಿಸುವಂತವರು ನೀವು ಯಾರಂತ ಅಂದ್ಕೊಂಡು ಮೊದಲು ಬರುವಂತದ್ದು ಮೂಕಾಂಬಿಕೆ ದರ್ಶನ. ನೀವು ತಿರುಪತಿಗೆ ಹೋಗ್ಬೋದು, ಮತ್ತೆ ನೀವು ಧರ್ಮಸ್ಥಳಕ್ಕೆ ಹೋಗ್ಬೋದು, ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದ್ರೂ ಸಹಿತ ನಮ್ಮ ಆದಿ ಸುಗಮವಾಗಿರ್ಬೇಕು, ಆ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಬರದ ರೀತಿಯಲ್ಲಿ ಆ ದಾರಿ ಸಾಗಬೇಕು ಅಂತ ಅಂದಾಗ ನಾವು ಮೂಕಾಂಬಿಕೆ ದರ್ಶನವನ್ನು ಮಾಡ್ತಿರ್ತೇವೆ. ಜೊತೆಯಲ್ಲಿ ಮೂಕಾಂಬಿಕೆ ಇನ್ನೊಂದನ್ನು ಹೇಳುತ್ತೆ, ಶತ್ರುಮರ್ಧನ ಅಂತಾನು ಹೇಳುತ್ತೆ. ಶತ್ರುಗಳ ಕಾಟವನ್ನು ಸಹ ಶಮನವನ್ನು ಮಾಡುವಂತಹ ಅದ್ಭುತವಾದಂತಹ ಶಕ್ತಿ ಉಳ್ಳಂತವಳು ಮೂಕಾಂಬಿಕೆ ದೇವಿ. ಅದರಿಂದ ಮೂಕನನ್ನೂ ಸಹ ಮಾತನಾಡಿಸುವಂತ ಶಕ್ತಿ ಇರುವಂತವಳು ಮೂಕಾಂಬಿಕೆ. ಸೊ ಆದ್ದರಿಂದ ಆಕೆಗೆ ಬಹಳವಾದಂತಹ ಒಂದು ಶಕ್ತಿಯುತವಾದಂತಹ ಒಂದು ಕ್ಷೇತ್ರ ಆಗಿರೋದ್ರಿಂದ ಆ ಕ್ಷೇತ್ರಕ್ಕೆ ಈ ತರ ಗಣ್ಯ ವ್ಯಕ್ತಿಗಳು ಮತ್ತೆ ಪ್ರಪ್ರಥಮವಾದಂತಹ ಇಂತಹ ಕೈಂಕರ್ಯಗಳನ್ನು ಮಾಡುವಂತವ್ರು. ಈಗ ತಮಿಳುನಾಡು ವಿಜಯ್ ಅವರು ಪ್ರಥಮವಾಗಿ ಅವರು ಈ ಸ್ಥಾನವನ್ನು ಅಲಂಕರಿಸುವಂತವ್ರು. ಇದುವರೆಗೂ MLA ಆಗ್ಲಿ MP ಆಗ್ಲಿ ಸ್ಥಾನವನ್ನು ನೋಡ್ದಲ್ಲಿದ್ದಂಥವರು. ಏಕಾಏಕಿ ಒಂದೇ ಸಲ ಅವ್ರಿಗೆ CM ಆದಾಗ ಈ ಆದಿ ಸುಗಮವಾಗಿರ್ಬೇಕು ಅಂತ ಅಂದಾಗ ಅಡೆತಡೆಗಳು ಬರಬಾರ್ದು, ಶತ್ರುಗಳ ಬಾಧೆಗಳಿರಬಾರ್ದು ಅಂದಾಗ ಈ ದೇವಿಯ ದರ್ಶನವನ್ನು ಮಾಡಿ ಆಳಿಗೊಂದು ಏನಾದ್ರು ಒಂದು ಕಾಣಿಕೆ ಸಮರ್ಪಣೆ ಮಾಡಿ ಎನ್ನುವಂಥದ್ದನ್ನ ಜ್ಯೋತಿಷಿಗಳು ಯಾವ್ದಾದ್ರು ಒಬ್ಬ ಹಿತೈಷಿಗಳು ಈ ತರ ಹೇಳಿರ್ತಾರೆ. ಸೊ ಆದ್ದರಿಂದ ಅವರು ಅದನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಆದ್ರೆ ಈ ಕ್ಷೇತ್ರದ ಮಹಿಮೆ ಬಹಳ ಅಪಾರವಾದಂಥದ್ದು. ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರೆ ಅವರಿಗೆ ಯಾವುದೇ ಆದಂತ ಹಿನ್ನಡೆಗಳಾಗೋದಿಲ್ಲ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ. ಗುರುಜಿ, ನೀವು ಹೇಳ್ತಾ ಇದ್ರಿ ಚಿನ್ನ ಕೊಟ್ರೆ ಚಿನ್ನದಂತ ಭವಿಷ್ಯ ಇರುತ್ತೆ, ಜೀವನ ರೂಪಿಸ್ಕೊಳ್ಬಹುದು ಅಂತ ಹೇಳಿ. ಸಾಕಷ್ಟು ಜನ ಭಕ್ತಾದಿಗಳು ಹೋಗ್ತಾರೆ. ಅವರೆಲ್ಲ ಏನು ಕೊಡ್ಬೋದು ಅಂದ್ರೆ, ಸಾಮಾನ್ಯ ಭಕ್ತರು ಹೋಗ್ತಾರಲ್ಲ ಅವರೆಲ್ಲ ಏನು ಕೊಡ್ತಾರೆ ಸಾಮಾನ್ಯವಾಗಿ ಅಂತ? ವಿಶೇಷವಾಗಿ ದವಸ ಧಾನ್ಯಗಳನ್ನ ಕೊಡುವಂತದ್ದು ಇರುತ್ತೆ. ದಾನಗಳಲ್ಲಿ ಸುಮಾರು ದಾನಗಳಿರುತ್ತೆ. ಭೂದಾನ, ಗೋದಾನ, ಸುವರ್ಣದಾನ, ವಸ್ತ್ರದಾನ, ಅನ್ನದಾನ, ಈ ರೀತಿ ದಾನಗಳಿರುತ್ತೆ. ನಿಮಗೆ ದಾನಗಳಲ್ಲಿ ಅತ್ಯಂತ ಒಂದು ದೊಡ್ಡ ಮಟ್ಟದ ಸ್ಥಾನವನ್ನ ಪಡೆಯುವಂಥದ್ದು, ಅಲಂಕರಿಸುವಂಥದ್ದು ಯಾವ್ದಂದ್ರೆ ನಮ್ಗೆ ಸುವರ್ಣದಾನ. ಸುವರ್ಣದಾನಕ್ಕಿಂತ ಮತ್ತೊಂದು ದಾನ ಯಾವ್ದಾದ್ರು ಕೂಡ ಅದಕ್ಕಿಂತ ದೊಡ್ಡ ಮಟ್ಟದ ಬೆಲೆ ಬಾಳುವಂಥದ್ದು ಇನ್ಯಾವುದೂ ಸಿಗೋದಿಲ್ಲ ನಿಮ್ಗೆ. ಅದರಿಂದ ಸುವರ್ಣದಾನ ಪ್ರಪ್ರಥಮವಾಗಿ ಬರುತ್ತೆ. ಅದರಿಂದ ಸುವರ್ಣದಾನ ಅದರ ದೇವಿಗೆ ಅತ್ಯಂತ ಪಾವಿತ್ರತೆಯ ದಾನ ಅದು ಸುವರ್ಣದಾನ. ಅದನ್ನು ಸಹ ಹೆಣ್ಣು ದೇವರುಗಳಿಗೆ ಯಾವುದೇ ಒಂದು ದಾನ ಕೊಟ್ಟರು ಸಹ ನಿಮಗೆ ಚಿನ್ನ ಬೆಳ್ಳಿ ಕೊಟ್ಟಂತಹ ದಾನದ ಮಹತ್ವ ಬೇರೆದಕ್ಕೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಮೂಕಾಂಬಿಕೆಗೆ ಚಿನ್ನ ದಾನ ಬಹಳ ಶ್ರೇಷ್ಠವಾಗಿರುತ್ತೆ. ಕೆಲವರು ಚಿನ್ನ ಕೊಡ್ತಾರೆ, ಕೆಲವರು ಚಿನ್ನದಲ್ಲಿ ಮೂಗುಬುತಿ, ಹೆಣ್ಣುಮಕ್ಳು ಜಾಸ್ತಿ ಕೊಡುವಂಥದ್ದು ಮೂಗುತಿಯನ್ನ ಕೊಡ್ತಾರೆ, ಜಾಸ್ತಿ ದಾನವನ್ನ ಕೊಡುವಂಥದ್ದು ಆ ದೇವಿಗೆ. ಸೊ ಈ ರೀತಿಯಾದಂಥದ್ದು. ಬಟ್ ಬಹಳ ಒಳ್ಳೇದು, ಒಳ್ಳೆ ಕ್ಷೇತ್ರಕ್ಕೆ ಹೋಗಿದ್ದಾರೆ.
ಆ ದೇವಿಯ ಅನುಗ್ರಹ ಅಂತ ಖಂಡಿತ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ದೇವಿಯಲ್ಲಿ ನೀವು 3 ಪ್ರಾರ್ಥನೆಗಳಿಗೆ ನಿಮ್ಗೆ ಯಾವುದೇ ತೊಂದರೆಗಳಿಲ್ಲ. ಒಂದು ಶತ್ರು ಮರ್ದನಕ್ಕೆ, ಶತ್ರುಗಳ ಕಾಟ ಇರಬಾರ್ದು ಅನ್ನೋದಕ್ಕೋಸ್ಕರ. ಒಂದು ಕೆಲಸ ಅಭಿವೃದ್ಧಿ ಆಗ್ಬೇಕು ಅನ್ನೋದಕ್ಕೋಸ್ಕರ. ನಾವು ಇಟ್ಟಿರುವಂತಹ ಕೆಲಸ ಉನ್ನತವಾದಂತಹ ಸ್ಥಾನವನ್ನ ಪಡೀಲಿ, ಯಾವುದೇ ಅಡೆತಡೆಗಳು ಈ ಕೆಲಸ ಸಂಪೂರ್ಣವಾಗಿ ನಡ್ಕೊಂಡು ಹೋಗ್ಲಿ ನಾನು ಅನ್ಕೊಂಡಿರುವಂತದ್ದು ಈ ರೀತಿಯ ಮೊರೆ ಹೋಗ್ಲಿಕ್ಕೆ ಆ ದೇವಿಯ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ದೇವಿಗೆ ಹೋಗ್ತೇವೆ. ಗುರುಜಿ, ನಾವು ನೋಡಿದ ಹಾಗೆ ಆದಷ್ಟು ಈ ಬೇರೆ ಬೇರೆ ರಾಜ್ಯದ ಗಣ್ಯರೇ ಹೆಚ್ಚಾಗಿ ಆಗಮಿಸುವುದನ್ನು ನೋಡಿದ್ದೀವಿ. ಈ ಹಿಂದೆ ತಮಿಳುನಾಡಿನ ಅಂದರೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಜಯಲಲಿತಾ ಅವರಾಗಿರ್ಬೋದು, ರಾಮಚಂದ್ರ ಆಗಿರಬಹುದು, ಜೊತೆಗೆ ಈಗ ವಿಜಯ್ ಅವರು, ಮತ್ತು ಆಂಧ್ರ ಪ್ರದೇಶದಿಂದ ಸಾಕಷ್ಟು ಜನ ಸಿನಿಮಾ ಸ್ಟಾರ್ಸ್ ಕೂಡ ಬಂದು ಹೋಗ್ತಾರೆ. ಬಟ್ ಕರ್ನಾಟಕದಿಂದ ಅಲ್ಲಿಗೆ ಹೋಗುವಂಥವ್ರ ಸಂಖ್ಯೆ ಕಡಿಮೆ ಇದೆಯಾ ಅಂತ ಅನ್ಸಲ್ವಾ? ಕರೆಕ್ಟ್, ನೀವು ಹೇಳಿದ್ದು. ಈಗ ನಮ್ಮಲ್ಲಿ ಹಳ್ಳಿ ಭಾಷೆಯಲ್ಲಿ ಒಂದು ಪ್ರತೀತಿ ಇದೆ, ಹಿತ್ತಲದ ಗಿಡ ಮದ್ದಲ್ಲ ಅಂತ. ನಮ್ಮಲ್ಲಿರೋದನ್ನ ನಾವು ಉಪಯೋಗಿಸ್ಕೊಳ್ಳೋದಿಲ್ಲ. ನಮ್ಮ ದೂರಲ್ಲಿರೋದಕ್ಕೆ ನಾವು ಸುತ್ತಾಡ್ತಿರ್ತೀವಿ. ನಾವು ಈಗ ತಿರುಪತಿಗೆ ಹೋಗ್ತೀವಿ, ಇನ್ನೊಂದೆಲ್ಲೋ ಒಂದು ಕ್ಷೇತ್ರಗಳಿಗೆ ಹೋಗ್ತೀವಿ. ನಮ್ಮ ರಾಜ್ಯದಲ್ಲಿರುವಂತ ಕ್ಷೇತ್ರಗಳಿಗೆ ನಾವು ಹೋಗೋದೇ ಇಲ್ಲ. ಮೂಕಾಂಬಿಕೆ ಕ್ಷೇತ್ರಗಿಂತ ಬೇಕಾ, ಹೊರನಾಡಿಗಿಂತ ಕ್ಷೇತ್ರ ಬೇಕಾ? ಕರೆಕ್ಟ್. ಇಂಥ ಕ್ಷೇತ್ರಗಳೆಲ್ಲವೂ ಸಹ ನಮಗೆ ಉತ್ತಮವಾದಂತ ಹಿನ್ನೆಲೆಗಳನ್ನ ಉಳ್ಳಂತಹ ಕ್ಷೇತ್ರಗಳು. ಈ ಕ್ಷೇತ್ರಗಳನ್ನು ಬಿಟ್ಬಿಡ್ತೀವಿ ನೋಡಿ. ತಮಿಳುನಾಡು ಮುಖ್ಯಮಂತ್ರಿ ಬರ್ತಾರೆ ಅಲ್ಲಿಗೆ, ಆಂಧ್ರ ಮುಖ್ಯಮಂತ್ರಿ ಬರ್ತಾರೆ, ಬೇರೆ ಬೇರೆಯವರೆಲ್ಲ ಹೋಗ್ತಿರ್ತಾರೆ. ನಾವೇನ್ ಮಾಡ್ತೀವಿ, ನಾವು ಅವ್ರ ರಾಜ್ಯಗಳಿಗೆ ಹೋಗಿ ಸುತ್ತಾಡ್ತಾ ಇದೀವಿ. ಕ್ಷೇತ್ರದ ಮಹಿಮೆನ ತಿಳ್ಕೊಳ್ಬೇಕು, ಕ್ಷೇತ್ರ ದೇವರ ಒಂದು ಶಕ್ತಿಗಳನ್ನ ಅರ್ಥಕೊಳ್ಬೇಕು. ನಾವು ಅರ್ಥಕೊಂಡಾಗ ನಮ್ಮಲ್ಲೇ ಇದೆ. ನಾವು ಅದೇ ನಾವ್ ಹೇಳ್ದಂಗೆ ಬೇರೆ ಬೇರೆ ಕಡೆ ಸುತ್ತಾಡ್ತೀವಿ. ನಮಗೆ ಹಿತ್ತಲಿ ಗಿಡ ಯಾವಾಗಲೂ ಮದ್ದು ಅಂತ ಅನ್ಸೋದೇ ಇಲ್ಲ ನಮ್ಗೆ. ಈಗ ಇಲ್ಲೇ ಇರುತ್ತೆ, ಔಷಧಿ ಗುಣಗಳು ನಮ್ಮಲ್ಲೇ ಇರುತ್ತೆ, ನಾವು ಬಿಟ್ಬಿಡ್ತೀವಿ ಅದನ್ನ. ಸೊ ಆದ್ರಿಂದ ಒಳ್ಳೆ ಕ್ಷೇತ್ರ ನೋಡಿ, ಇಂಥವ್ರು ನೋಡೋದ್ರು ನಾವು ಕಲ್ತ್ಕೊಂಡು ನಮ್ಮ ಕ್ಷೇತ್ರದ ಒಂದು ದೇವತೆ ನಾವು ಎಲ್ಲೆಲ್ಲ ಸುತ್ತ ಬಂದು ಇಲ್ಲಿಗೆ ಇಂಥದ್ದಕ್ಕೆ ಹೋಗಿ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳಿಕ್ ನಮ್ಮಲ್ಲೇ ಇದೆ. ನಾನು ಆಗ್ಲೇ ಹೇಳಿದೆ, ಮೂಕಾಂಬಿಕಾ ದೇವಸ್ಥಾನ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಮೂಲ ಕ್ಷೇತ್ರ ಸಿಕ್ಕಿದ್ರೆ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ, ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗೋದಿಲ್ಲ ನಿಮ್ಗೆ. ಇದು ಮೂಲ ಕ್ಷೇತ್ರ, ಇದು ದೇವಿಯ ಮೂಲ ಕ್ಷೇತ್ರ. ಈ ಕ್ಷೇತ್ರಗಳಿಗೆ, ಮೂಲ ಕ್ಷೇತ್ರಗಳಿಗೆ ವೈಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ, ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಇಂಥ ಕ್ಷೇತ್ರಗಳನ್ನ ನೋಡಿ ಅವ್ರು ಆರಿಸ್ಕೊಳ್ತಾರೆ, ನಾವು ಬಿಟ್ಟಿರ್ತೀವಿ. ನಿಜ ನಿಜ. ಸೊ ಇದೆಲ್ಲದರ ಜೊತೆಗೆ ಗುರುಜಿ ಒಂದು ತಿಳಿಸ್ಕೊಡಿ ನಮಗೆ, ಮೂಕಾಂಬಿಕೆಯ ಅಂದ್ರೆ ಒಂದು ಇತಿಹಾಸ ಅಂತ ಇರುತ್ತೆ, ಒಂದು ಹಿನ್ನೆಲೆ ಅಂತ ಇರುತ್ತೆ, ಆಕೆಯ ಪವಾಡ ಅಂತ ಇರುತ್ತೆ, ಅದ್ರ ಬಗ್ಗೆ ನೀವೇನಾದ್ರೂ ತಿಳಿಸ್ಕೊಡ್ಬೋದಾ ಅಂತ? ಮೂಕಾಂಬಿಕೆ ಇತಿಹಾಸ ಏನ್ ಹೇಳುತ್ತೆ ನಿಮಗೆ ಅಂತ ಅಂದ್ರೆ, ಭಕ್ತರಿಗೆ ದಾಸಳಾಗುವಂತವಳು ಆ ದೇವಿ. ಭಕ್ತರಿಗೆಂದೂ ಸಹ ದಾಸಳಾಗ್ತಾಳ ಅವಳು. ಈಗ ಮೂಕಾಸುರ ಎಂಬ ರಾಕ್ಷಸ ಅವಳನ್ನ ಮೊರೆ ಹೋದಾಗ ಮೂಕಾಂಬಿಕೆ ದೇವಿ ಇವನನ್ನ ಭಕ್ತರಾಗಿದ್ದರೂ ಸಹ ಅವನ ವಿಚಾರಗಳು, ಅವನ್ ನಡ್ಕೊಳ್ಳುವಂತ ರೀತಿ ನೀತಿಗಳು ಧರ್ಮಕ್ಕೆ ವಿರುದ್ಧವಾಗಿದೆ ಅನ್ನೋಕ್ಕೋಸ್ಕರವಾಗಿ ಅವನಿಗೆ ಮೂಕಾಸುರ ಮಾತು ಬರದ ರೀತಿಯಲ್ಲಿ ಹೋಗಿ ಅವ್ನು ನಿಂತ್ಕೊಂತಾಳೆ. ಅದರಿಂದ ಮೂಕಾಸುರ ಅಂತ ಅವನಿಗೆ ಪ್ರತೀತಿ ಬರುತ್ತೆ ಅವನಿಗೆ. ಸೊ ಮೂಕಾಂಬಿಕೆ ದೇವರು ಅಲ್ಲಿಂದನೇ ಅದ್ರದ ಮಹಿಮೆ ನಮ್ಗೆ ಅಲ್ಲಿಂದನೇ ಸ್ಟಾರ್ಟ್ ಆಗತ್ತೆ. ಪಾರ್ವತಿಯ ಮತ್ತೊಂದು ರೂಪ ಮೂಕಾಂಬಿಕೆಯ ರೂಪ, ಆ ತ್ರಿಶೂಲಧಾರಿಯಾದಂಥವಳು. ತ್ರಿಶೂಲಧಾರಿಯಾಗಿರುವಂತ ದೇವಿಗೆ ಶತ್ರುಮರ್ಧನಗಳು ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ದುಷ್ಟ ಶಕ್ತಿಗಳನ್ನ ನಿಗ್ರಹ ಮಾಡುವಂತಹ ಶಕ್ತಿ ಆ ದೇವಿಗಿರುತ್ತೆ. ಸೊ ನಮ್ಮ ಪ್ರಾರ್ಥನೆ ಏನಿರುತ್ತೆ ಅಂತಂದ್ರೆ, ಇಷ್ಟಾರ್ಥಗಳ ಸಿದ್ಧಿಯ ಜೊತೆಯಲ್ಲಿ ಮಾಡುವಂತ ಹಾದಿಯಲ್ಲಿ ಯಾವುದೇ ಅಡೆತಡೆಗಳು, ಯಾವುದೇ ಕಲ್ಲು ಮುಳ್ಳುಗಳು ನಾವು ಅಂದ್ಕೊಂತಿರ್ತೀವಲ್ಲ, ಆ ರೀತಿಯಾದಂತ ಯಾವುದು ಅಡೆತಡೆಗಳು ಬರಬಾರ್ದು, ಕೆಲಸಗಳು ಸುಸೂತ್ರವಾಗಿ ಆಗ್ಬೇಕು ಅಂತ ಅಂದಾಗ ಶಕ್ತಿ ದೇವರ ಆರಾಧನೆಗಳನ್ನು ಮಾಡ್ತಿರ್ತೀವಿ. ನಿಜ ನಿಜ, ಹೌದು. ಯಶಸ್ಸನ್ನ ಕಾಣೋದಕ್ಕೆ ಮತ್ತೊಂದು ದೇವರನ್ನ ಆರಾಧನೆ ಮಾಡಿದ್ರೆ ನಿಮಗೆ ಅಡೆತಡೆಗಳು ಬಾರದ ರೀತಿಯಲ್ಲಿ ರಕ್ಷಣೆ ಮಾಡುವಂತವಳು, ಮಾತೃ ರೂಪದಲ್ಲಿ, ತಾಯಿ ರೂಪದಲ್ಲಿ ಪೋಷಣೆ ಮಾಡುವಂತವಳು ಮೂಕಾಂಬಿಕಾ ದೇವಿ. ಆದ್ದರಿಂದ ಉತ್ತಮವಾದಂತಹ ಒಂದು ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ನಮ್ಮ ತಮಿಳುನಾಡು ಸಿಎಂ ಅವರು. ನಿಜ ನಿಜ. ಅಂದ್ರೆ ಮೇ ಬಿ ಗುರುಜಿ ಅವರು ಈ ಸಿಎಂ ಆಗೋಕ್ಕಿಂತ ಮುಂಚೆ ಹರಕೆ ಏನಾದ್ರೂ ಹೊತ್ಕೊಂಡಿದ್ರು ಅಂತ ಅನ್ಸುತ್ತೆ. ಖಂಡಿತ. ಈಗ ನೀವು ಡಿ ಕೆ ಶಿವಕುಮಾರ್ ನೋಡ್ತಾ ಇದ್ದೀರಿ, ಆಲ್ಮೋಸ್ಟ್ ಎಲ್ಲಾ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ, ಹರಕೆಗಳನ್ನ ತೀರ್ಸ್ಕೊಂಡ್ ಬರ್ತಾ ಇದ್ದಾರೆ. ಆ ರೀತಿಯಾಗಿ ಕೆಲವರು ಆಧ್ಯಾತ್ಮಿಕವಾದಂತಹ ಒಲವನ್ನು ಉಳ್ಳಂತವರು, ಆಧ್ಯಾತ್ಮಿಕವಾದಂತಹ ವಿಚಾರದಲ್ಲಿ ಆಸಕ್ತಿ ಉಳ್ಳಂತವರು, ಧರ್ಮದ ಹಾದಿಯಲ್ಲಿರುವಂತವರು ಆಲ್ಮೋಸ್ಟ್ ಎಲ್ಲರೂ ಸಹ ದೇವರ ಮೊರೆ ಹೋಗುವಂತದ್ದು, ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳುವಂತದ್ದು, ಹರಿಕೆಗಳನ್ನು ಮಾಡ್ಕೊಳ್ಳುವಂತದ್ದು ಎಲ್ಲವೂ ಸಹ ಮಾಡ್ತಿರ್ತಾರೆ. ಅದು ಆದ್ಮೇಲೆ ಕೆಲಸಗಳು ಸಕ್ಸಸ್ ಆದ್ಮೇಲೆ ಅದನ್ನ ನಾವು ಮರಿಬಾರ್ದಲ್ಲ. ಹೌದು ಹೌದು ಹೌದು. ಅದಕ್ಕೋಸ್ಕರವಾಗಿ ಅವ್ರಿಗೊಂದು ಸಮರ್ಪಣಾ ಭಾವದಿಂದ ಅವ್ರಿಗೊಂದು ನಾವು ಹರಕೆಯನ್ನು, ಒಂದು ನಾವೇನೋ ಒಂದು ಮಾಡ್ಕೊಂಡಂತ ಕಾಣಿಕೆಯನ್ನು
ಸಮರ್ಪಣೆ ಮಾಡಿ ಸೊ ಆ ದೇವಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತದ್ದು ಉತ್ತಮ, ಮರಿಬಾರ್ದು. ಅದು ಖಂಡಿತವಾಗಿ ಮಾಡಿದ್ದಾರೆ, ಖಂಡಿತವಾಗಿ ಒಳಿತಂತೂ ಆಗತ್ತೆ. ನಾನು ನಮ್ಮ ಕರ್ನಾಟಕ ಜನತೆಗೆ ನಾನು ಅದೇ ಹೇಳುವಂತದ್ದು, ಎಷ್ಟೆಷ್ಟೋ ಜಾಗಗಳಿಗೆ ಎಲ್ಲೆಲ್ಲೋ ಹೋಗಿ ಸುತ್ತುತ್ತಾ ಇರ್ತೀರಿ ನೋಡಿ, ಉತ್ತಮವಾದಂತ ಕ್ಷೇತ್ರ ಮೂಕಾಂಬಿಕಾ ಕ್ಷೇತ್ರ, ಹೋಗಿ ಆ ದೇವಿಯ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಗತ್ತೆ ಅಂತ ಈ ನಿಮ್ಮ ವಾಹಿನಿ ಮುಖಾಂತರದಲ್ಲಿ ನಾನು ಹೇಳ್ತೇನೆ. ಗುರುಜಿ, ಸಾಮಾನ್ಯವಾಗಿ ನಾನು ಈಗಾಗಲೇ ಮತ್ತೆ ಅದೇ ಪ್ರಶ್ನೆಗೆ ಬರ್ತೀನಿ. ಈಗ ಹೌದು, ಇದ್ದವರು ಬೆಳ್ಳಿ ಬಂಗಾರ ಎಲ್ಲವನ್ನು ಕೊಡ್ತಾರೆ ಉಡುಗೊರೆಯಾಗಿ, ಬಟ್ ಈ ಇಲ್ಲದೆ ಇರುವಂಥವರು, ಬಡವರು, ಮಧ್ಯಮ ವರ್ಗದವರು ಏನು ಮಾಡಬೇಕು ಅಂದರೆ, ದೇವಿಯನ್ನು ಆರಾಧಿಸುವವರು ಏನನ್ನ ಅಲ್ಲಿ ಸಮರ್ಪಿಸಬೇಕು ಅಂತ? ನಿಮ್ಗೆ ಕೊನೆ ಪಕ್ಷ ಏನನ್ನೂ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ, ನೀವು ಒಬ್ಬ ವ್ಯಕ್ತಿ ಊಟ ಮಾಡ್ಲಿಕ್ಕೆ ಏನು ನಿಮ್ಗೆ ಹಣದ ಒಂದು ಖರ್ಚಿರುತ್ತೆ, ಅಷ್ಟನ್ನಾದ್ರೂ ಒಂದು ಸಮರ್ಪಣೆಯನ್ನು ಮಾಡ್ಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ಶಕ್ತಿ ಇದ್ರೆ ಆ ಒಂದು ದೇವಿಗೆ ವಸ್ತ್ರವನ್ನ ಹಾಕ್ಲಿಕ್ಕೆ ಎಷ್ಟು ಅದಕ್ಕೆ ಕಾಣಿಕೆ ಆಗುತ್ತೋ ಅದನ್ನು ಸಮರ್ಪಣೆಯನ್ನ ಮಾಡ್ಬೋದು. ಅದನ್ನ ಬಿಟ್ರೆ ನಿಮಗೆ ದವಸ ಧಾನ್ಯವನ್ನ ಬಿಟ್ರೆ ಏನಾದ್ರು ನಿಮಗೆ ಸಾಧ್ಯವಾಗಿರುವಂತಹ ಆಭರಣಗಳು, ವಸ್ತುಗಳು, ನಿಮಗೆ ಬೇರೆ ಬೇರೆ ದಾನಗಳಲ್ಲಿ ತುಂಬಾ ಇರುತ್ತೆ. ತುಂಬಾ ನಾನು ಶಕ್ತಿ ದೇವರುಗಳಿಗೆ ನೀವು ದಾನ ಕೊಡ್ಬೇಕು, ನಿಮ್ಗೆ ಎಲ್ಲಿ ಯಾವ್ದು ಆಗ್ಲಿಲ್ಲ ಅಂತಂದ್ರೆ ಹೋಗ್ಬೇಕಾದ್ರೆ ನೀವು 1 kg ಅರ್ಶಿನ ಕುಂಕುಮ ತಗೊಂಡೋಗಿ ದಾನ ಕೊಟ್ಬಿಡಿ, ಅದಕ್ಕಿಂತ ಪಾವಿತ್ರ್ಯತೆ ಇನ್ಯಾವುದು ಸಿಗೋದಿಲ್ಲ ನಿಮ್ಗೆ. ಅರ್ಶಿನ ಕುಂಕುಮ ಅಥವಾ ಒಂದು ಬಳೆ ಅಥವಾ ಒಂದು ವಸ್ತ್ರ, ಸೀರೆ, ಈ ತರದ್ದು ದೇವಿಗೆ ತುಂಬಾ ಪ್ರಿಯವಾಗಿರುವಂತದ್ದು ಇವೆಲ್ಲವೂ ಸಹ. ಶಕ್ತಿ ಉಳ್ಳಂತವರು ಅವರ ಶಕ್ತಿ ಅನುಸಾರವಾಗಿ ಕೊಡ್ತಾರೆ. ನಮ್ಮ ಶಕ್ತಿಗೆ ದೇವಿ ದಾನ ಮಾಡ್ಬೇಕು ಅಂತ ನೀವು ಸಾಲ ಮಾಡಿ ದಾನ ಮಾಡಿ ಅಂತ ಹೇಳಿಲ್ಲ, ಏನಮ್ಮ ಭಕ್ತಿಯಿಂದ ನಿಮ್ ಕೈಲಿ ಏನು ಸಮರ್ಪಣೆ ಮಾಡ್ಲಿಕ್ಕೆ ಶಕ್ತಿ ಇರುತ್ತೆ, ಶಕ್ತಿಗೆ ಅನುಸಾರವಾಗಿ ಕೊಡಿ ಅಂತ ಹೇಳ್ತಾಳೆ ಅಷ್ಟೇ. ನಿಜ ನಿಜ ಗುರುಜಿ. ಎಸ್ ಧನ್ಯವಾದ ಗುರುಜಿ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್, ಗಮನಿಸಿದ್ವಿ, ಇದು ಶ್ರೀನಿವಾಸ್ ಗುರೂಜಿಯವರ ಮಾತು. ಜೊತೆಗೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಅದರಲ್ಲೂ ತಮಿಳುನಾಡಿನವರು ಹೆಚ್ಚಾಗಿ ಬಂದಿರೋದನ್ನು ನಾವು ಗಮನಿಸಬಹುದು.